ಯಾವ ಪರ್ಫ್ಯೂಮ್? ಪರ್ಫ್ಯೂಮಾ? ಎಷ್ಟು ಫ್ರೆಶ್ ಆಗಿ ಕಾಣ್ತಿದ್ಯಾ? ಪಾರ್ಲರ್ಗೆ ಹೋಗಿದ್ಯಾ? ನೋ ಪಾರ್ಲರ್, ನೋ ಫೇಶಿಯಲ್. ನೋಡು, ಇದೇ ನನ್ ಫೇವರಿಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಏನಾದರೂ ಆಗಿರಲಿ, ನಾಟ್ ಜಸ್ಟ್ ಸ್ಪೋರ್ಟ್ಸು, ಯಾವುದೇ ಎಕ್ಸ್ಟ್ರಾ ಕರಿಕ್ಯುಲರ್ ಓದ ಬಿಟ್ಟು ಬೇರೆ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಯಾವುದೇ ಮಗುಗೆ ಇರಬೇಕು ಇವತ್ತಿನ ಜನ್ರೇಷನ್ಗೆ, ಸೊ ದ್ಯಾಟ್ ಅವರು ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು ಮುಂದೆ. ಈಗ ಮಗುಗೆ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆದರೆ ತಂದೆ ತಾಯಿಗಳಿಗೆ ತುಂಬ ತಲೆ ಮೇಲೆ ಭಾರ ಬಿದ್ದಾಗ್ಬಿಡ್ತಾರೆ. ಯಾಕೆ ಹೀಗಾಯಿತು, ಯಾಕೆ ಆಗೋಗಿರುತ್ತೆ ಆಲ್ರೆಡಿ, ಯಾಕೆ ಆಯಿತು ಅಂತಲೇ ತುಂಬ ಟೈಮ್ ಹೋಗ್ಬಿಡುತ್ತೆ. ನಿಮ್ಮ ಪೇರೆಂಟ್ಸ್ ಹೇಗೆ ರಿಯಾಕ್ಟ್ ಮಾಡಿದ್ರು ನಿಮ್ಮ ವಿಷಯದಲ್ಲಿ? ಮೋಸ್ಟ್ಲಿ ತುಂಬಾ ಚಿಕ್ಕವನಿದ್ದೆ, ಸೊ ನನಗೆ ಅಷ್ಟೊಂದು ನೆನಪಿಲ್ಲ. ಬಟ್ ನಾನು ಹೇಳ್ಬೋದು, ನನ್ನ ಪೇರೆಂಟ್ಸು ವ್ಯವಹಾರ ನೋಡಿ ಅವರು ತುಂಬಾ ಸ್ಟ್ರಾಂಗ್ ಇದ್ದರು. ಏನಕ್ಕಂದರೆ ಇವತ್ತಿನ ದಿವಸಕ್ಕೂ ನೋಡ್ತೀನಿ, ಅಣ್ಣ ಪಾಪು ಅಕ್ಕ ಪಾಪು ಇದೆಯಲ್ಲ, ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಎಷ್ಟೊಂದು ಸತಿ ಇವತ್ತಿನ ದಿವಸಕ್ಕೂ ನಾನು ಕೂತ್ಕೊಂಡು ಯೋಚನೆ ಮಾಡ್ತೀನಿ, ನಮ್ಮ ಪೇರೆಂಟ್ಸ್ ಹೇಗೆ ಅದನ್ನು ಹ್ಯಾಂಡಲ್ ಮಾಡಿರ್ತಾರೆ ನನಗೆ ಹಿಂಗೆ ಆಗಿದ್ದಕ್ಕೆ. ಸೊ ರಿಯಲಿ ಹ್ಯಾಟ್ಸ್ ಆಫ್ ಟು ದೆಮ್, ನಮ್ಮ ಪೇರೆಂಟ್ಸ್ಗೆ ಹ್ಯಾಂಡಲ್ ಮಾಡಿದ್ದಾರೆ. ಬೈ ಬರ್ತ್ ಹೀಗಾಗಿದ್ದ ಆಮೇಲೆ ಮಧ್ಯದಲ್ಲ? ಇಲ್ಲ, ನನಗೆ ಅವಾಗ 2.5-3 years ಓಲ್ಡ್ ನನಗೆ ಒಂದು ಎಲೆಕ್ಟ್ರಿಕ್ ಶಾಕ್ ಆಯಿತು. ವಿಜಯನಗರಲ್ಲಿದ್ವಿ ನಾವು ಮುಂಚೆ, ಅಲ್ಲಿ ಟೆರೆಸ್ ಮೇಲೆ ಆಟಾಡ್ತಿದ್ದೆ ನಾನು. ನನಗೆ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಯಿತು, ನಾನು ಎಲೆಕ್ಟ್ರಿಕ್ ಶಾಕ್ ಆಯಿತು ನನಗೆ ಅಲ್ಲಿ ಒಂದು ಕೈಗೆ. ಹೌದು, ಸೊ ನನಗೆ ಅಲ್ಲಿ ಮೋಸ್ಟ್ಲಿ ಪೂರ್ತಿ ಕೈ ಬರ್ನ್ ಆಗಿಬಿಟ್ಟಿತ್ತು. ಸೊ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರ್ಲಿಲ್ಲ, ಪಾಯ್ಸನ್ ಸ್ಪ್ರೆಡ್ ಆಗ್ತಿತ್ತು. ಸೊ ಡಾಕ್ಟರ್ಸ್ ಆ್ಯಂಪ್ಯುಟೇಟ್ ಮಾಡಬೇಕಿತ್ತು ಅದನ್ನು, ಸೊ ಆ್ಯಂಪ್ಯುಟೇಷನ್ ಮಾಡಿದ್ದಾರೆ. ನಿಮಗೆ 3 ವರ್ಷದಲ್ಲಿ? ಹಾಂ, ನಾಟ್ ಕಂಪ್ಲೀಟ್ 3 ಆಗಿದೆ, 2 years 10 months ಆಗ್ತಿದ್ರ. ಇದು ಅನಿರೀಕ್ಷಿತವಾಗಿ ಆಗೋಗಿದೆ. ಹೌದು. ನೀವು ಆ ಟೈಮಲ್ಲಿ ನೆನಪಿದೆಯಾ ಯಾವ ಥರ ಪೇಯ್ನ್ ಆಯಿತು ಆ ಸಂದರ್ಭದಲ್ಲಿ? ಇಲ್ಲ, ನಾನು ತುಂಬಾ ಚಿಕ್ಕ ಮಗು. ಡಿಪ್ರೆಷನ್ ಆಗ್ಬಿಟ್ಟಿದ್ದೀರಾ ಆ ಥರದ್ದೇನು? ಇಲ್ಲ, ನನಗೆ ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನನಗೆ ನೆನಪೇ ಇಲ್ಲ ಹೇಗಾಯ್ತು ಏನಾಯಿತು ಅಂತ. ಸೊ ಅದಕ್ಕೋಸ್ಕರ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೆ. ನಮ್ಮ ಅಕ್ಕ ಕುಸುಮ್ ಅಂತ ಇದ್ದಾರೆ, ಮೋಸ್ಟ್ಲಿ ಅವರೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಚಿಕ್ಕ ಮಗುವಿದ್ದಾಗ. ಸೊ ನನಗೆ ಏನೂ ನೆನಪಿಲ್ಲ, ಚಿಕ್ಕವನಿದ್ದಾಗ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪ್ರಾಬ್ಲಿ. ಅದಕ್ಕೋಸ್ಕರ ನನಗೆ ಯಾವುದೇ ಥರದ್ದು ಕಷ್ಟ ಅಂತ ಅನಿಸಿಲ್ಲ. ಸೊ ಇವತ್ತಿನ ಸೆಲ್ಫ್ ಡಿಪೆಂಡೆಂಟ್ ಆಗಿದ್ದೀನಿ, ಮೇಲೂ ಡಿಪೆಂಡ್ ಇಲ್ಲ ನಾನು. ತುಂಬ ಚೆನ್ನಾಗಿ ನಂದು ನಾನು ತುಂಬ ಚೆನ್ನಾಗಿ ಸಾಕಿದ್ದಾರೆ ಪೇರೆಂಟ್ಸು. ಅದಕ್ಕೋಸ್ಕರ ಇವತ್ತು ಯಾವುದೇ ಕೆಲಸ ಮಾಡಬೇಕಿಲ್ಲ. ಹೇಳ್ತಾ ಇದ್ದೀನಿ, ನಾನು ತುಂಬ ಚೆನ್ನಾಗಿ ಥರದ ಒಂದು ಇನ್ಸಿಡೆಂಟಿಂದ ಅಷ್ಟೇ ಈ ಥರ ಸಮಸ್ಯೆ ಆಯಿತು. ಈಗ ನೀವು ಯಾವಾಗ ನಾರ್ತ್ ಇಂಡಿಯನ್ಸ್ ಫ್ಯಾಮಿಲಿ ಇಲ್ಲಾಂದರೆ ಒಂದು ಒಗ್ಗಟ್ಟು ಅನ್ನೋದು ವಿಶೇಷ. ಇಡೀ ಫ್ಯಾಮಿಲಿ ಹೇಗೆ ನಿಮ್ಮನ್ನು ಇವತ್ತಿಗೂ ಪ್ರೀತಿ ಮಾಡ್ತಾರೆ, ಮೊದಲು ಹೇಗೆ? ಇವತ್ತಿಗೂ ಅತ್ತಿಗೆ ಬಂದಿದ್ದಾರೆ, ನೀವು ಹೇಳಿದ್ರೆ ಅತ್ತಿಗೆನೂ ನೆನೆಸಿದ್ರಿ. ಹೌದು, ನಾನು ಲಾಸ್ಟ್ ಕಿಡ್ ನಮ್ಮ ಮನೆಯಲ್ಲಿ. ಸೊ ತುಂಬ ಮುದ್ದು ಮಗ ನಾನು. ಇಬ್ಬರು ಅಕ್ಕ ಮತ್ತು ಒಬ್ಬ ಅಣ್ಣ ಇದ್ದಾನಲ್ಲ, ಸೊ ನಾನು ತುಂಬ ಮುದ್ದು ಮಗ. ಸೊ ಜಾಯಿಂಟ್ ಫ್ಯಾಮಿಲಿ ಹೇಳಿದ್ರಿ ನೀವು. ನಮ್ಮ ಫ್ಯಾಮಿಲಿ ಬಂದು ಆ್ಯಕ್ಚುಲಿ ಡೆಲ್ಲಿಯಲ್ಲಿ ಇಲ್ಲ ಹರಿಯಾಣದಲ್ಲಿದ್ದಾರೆ. ಸೊ ನಮ್ಮದು ಒಂದೇ ಫ್ಯಾಮಿಲಿ ಬ್ಯಾಂಗ್ಳೂರಿಗೆ ಬಂದಿದ್ದು ಬಿಸ್ನೆಸ್ ಪರ್ಪಸ್ಗೋಸ್ಕರ. ಡ್ಯಾಡಿ ಮದುವೆಗೂ ಮುಂಚೆನೇ ಬಂದುಬಿಟ್ಟು. ಸೊ ಜಾಯಿಂಟ್ ಫ್ಯಾಮಿಲಿ ಅಂದರೆ ನಾವು 6 members ಇದ್ದೀವಿ ಫ್ಯಾಮಿಲಿಯಲ್ಲಿ. ಸೊ ನಮ್ಮದು ಒಂಥರ ಜಾಯಿಂಟ್ ಫ್ಯಾಮಿಲಿನೇ, ಬಿಗ್ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ. ಸೊ ಹೌದು, ನಾನು ಎಲ್ಲರಿಗೂ ಫೇವ್ರೇಟು. ನಮ್ಮ ಇಬ್ಬರು ಅಕ್ಕಗೆ, ಅಣ್ಣಗೆ, ಅಮ್ಮಗೆ, ಡ್ಯಾಡಿಗೂ ತುಂಬ ಫೇವ್ರೇಟ್ ಇದ್ದೆ. ಸೊ ಇನ್ ಕೇಸ್ ಏನಾದರೂ ಅಣ್ಣ ಮತ್ತು ಅಕ್ಕ ಮಧ್ಯದಲ್ಲಿ ಏನಾದರೂ ಜಗಳ ಆಗ್ತಿದ್ರೆ ಅವ್ರು ನನ್ನ ಥ್ರೂ ನನಗೆ ಅವ್ರ ಮಾತನ್ನ ಹೇಳ್ಸ್ಕೊತಿದ್ರು. ಸೊ ನಾನು ಸ್ವಲ್ಪ ಮೀಡಿಯೇಟರ್ ಥರ ಅವಾಗ ಕೆಲಸ ಚಿಕ್ಕೊಂಡಿದ್ದಾಗ. ಸೊ ಹೌದು, ನಾನು ಎಲ್ಲರಿಗೂ ಸ್ವಲ್ಪ ಫೇವ್ರೇಟ್ ಕಿಡ್, ಏನಕ್ಕಂದರೆ ಲಾಸ್ಟ್ ಕಿಡ್ ಅಲ್ವಾ. ಸೊ ಅದಕ್ಕೋಸ್ಕರ ಸ್ವಲ್ಪ ಫೇವ್ರೇಟ್ ಕಿಡ್. ಅವ್ರಿಗೆ ನಿರೀಕ್ಷೆ ಇತ್ತಾ ನೀವು ಈ ಥರ ದೊಡ್ಡ ರೀಚ್ ಮಾಡ್ತೀರಾ ಅಂತ? ಸೊ ನಮ್ಮದು ಹೇಳಬೇಕಂದ್ರೆ ನಮ್ಮದು ಇಡೀ ಫ್ಯಾಮಿಲಿ ಮ್ಯಾಟರ್ನಲ್ ಆಗಿರಲಿ ಯಾರೂ ಸ್ಪೋರ್ಟ್ಸ್ ಫೀಲ್ಡಲ್ಲಿಲ್ಲ. ಸೊ ನನಗೂ ಆ್ಯಕ್ಚುಲಿ ಇವತ್ತಿಂದು ಕೇಳ್ತೀನಿ ಮಮ್ಮಿಗೆ, ಹೇಗೆ ನಮ್ಮ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಬಂತು, ನಮ್ಮ ಜೀನ್ಸಲ್ಲೇ ಸ್ಪೋರ್ಟ್ಸ್ ಇಲ್ಲ ಅಂತ. ಪ್ರಾಬ್ಲಿ ನಮ್ಮ ಅಣ್ಣ ಅಮಿತ್ ಅಂತ ಹೇಳಿದೆ ನೋಡಿ, ಅವನು ಸ್ಕೂಲ್ ಡೇಸಲ್ಲಿ ಅವನು ಅಷ್ಟೇ ಸ್ಪೋರ್ಟ್ಸ್ ಅಂದರೆ ತುಂಬ ಹುಚ್ಚೋಣಿ. ಅವ್ನು ಕ್ರಿಕೆಟ್ ಆಡ್ತಿದ್ದ, ಮತ್ತು ನಾನು ಬ್ಯಾಡ್ಮಿಂಟನ್ ಕಲ್ತಿರೋದೇ ಅವನಿಂದ. ನಾನು ಸ್ಟಾರ್ಟಿಂಗಲ್ಲಿ ರ್ಯಾಕೆಟ್ ಹಿಡಿಯೋದ್ರಿಂದ ಆಗಿರಲಿ ಏನಾದರೂ. ಸೊ ಸ್ಟಾರ್ಟಿಂಗ್ ನಾನು ಕಲ್ತಿದ್ದು ನಮ್ಮ ಅಣ್ಣಯಿಂದ. ಸೊ ಗೊತ್ತಿಲ್ಲ ಅದು ಹೇಗೆ ಬಂದಿದೆ, ನಮ್ಮ ಅಣ್ಣಂಗೂ ಹೇಗೆ ಬಂದಿದೆ ನನಗೆ ಗೊತ್ತಿಲ್ಲ. ಏನಕ್ಕಂದರೆ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಯಾರೂ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಫೀಲ್ಡಲ್ಲೇ ಇಲ್ಲ ಯಾರೂ. ಸೊ ಗೊತ್ತಿಲ್ಲ ನನಗೆ ಹೇಗೆ ಬಂದಿದೆ ಅಂತ. ಬಟ್ ನಾನು ತುಂಬಾ ಖುಷಿ, ಏನಕ್ಕಂದರೆ ಇಡೀ ಫ್ಯಾಮಿಲಿ ಒಬ್ಬನು ಸ್ಪೋರ್ಟ್ಸ್ ಇರೋದು. ಈಗ ನಾವು ಸ್ಟೇಟ್ ಗೌರ್ಮೆಂಟ್ ಯಾವ ರೀತಿ ಹೆಲ್ಪ್ ಮಾಡ್ತಿದೆ ಅಂತ ನೀವು ಹೇಳಿದರೆ ಏನು ಬೇಕಿತ್ತು ಅಂತ. ಈಗ ಸೆಂಟ್ರಲ್ ಗೌರ್ಮೆಂಟಿಂದನೇ ನಿಮಗೆ ಈಗ ಇಂಟರ್ನ್ಯಾಷನಲ್ ಹೋಗ್ತೀರಾ, ಅಲ್ಲಿಂದ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ? ಸೊ ಇವಾಗ ನಮ್ಮದು ಆ್ಯಕ್ಚುಲಿ ಪ್ಯಾರಾ ಸ್ಪೋರ್ಟ್ಸು ಅಷ್ಟೊಂದು ರೆಕಗ್ನೈಸ್ ಆಗಿರಲಿಲ್ಲ. ಇವಾಗ ಓದಿ ಸ್ವಲ್ಪ ರೆಕಗ್ನೈಸ್ ಆಗ್ತಿದೆ.
ಸೊ ಸೆಂಟ್ರಲ್ ಗೌರ್ಮೆಂಟು ರೀಸೆಂಟಾಗಿ ಪ್ಯಾರಾಲಂಪಿಕ್ಸ್ ಆಯಿತು. ಅದರಲ್ಲಿ ಬ್ಯಾಡ್ಮಿಂಟನ್ ಪಾರ್ಟಿಸಿಪೆಂಟ್ಸ್ಗೆ ಮತ್ತು ಮೆಡಲಿಸ್ಟ್ಗೆಲ್ಲ ತುಂಬ ಒಳ್ಳೆ ಕ್ಯಾಶ್ ಪ್ರೈಸ್ ಆಗಿರಲಿ, ಸ್ಪಾನ್ಸರ್ಶಿಪ್ ಆಗಿರಲಿ ತುಂಬ ಚೆನ್ನಾಗಾಗಿದೆ. ಸೊ ಮೋಸ್ಟ್ಲಿ ನಾನು ಅಷ್ಟೇ ಏಷ್ಯನ್ ಗೇಮ್ಸು ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಮೆಡಲ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮುಂದೆ ಬರುತ್ತೆ. ಏಷ್ಯನ್ ಗೇಮ್ಸಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಾವು ಟೂರ್ನಮೆಂಟ್ಸ್ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಓಪನ್ ಟೂರ್ನಮೆಂಟ್ಸಿಗೆ ಸ್ವಲ್ಪ ಹೆಲ್ಪ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನನಗೆ. ಈಗ ವಿಶೇಷ ಚೇತನರಿಗೆ ತುಂಬ ಫಂಡ್ ಇದೆ ಗೌರ್ಮೆಂಟಲ್ಲಿ. ಆ ಫಂಡ್ನ ಬಳಸ್ಕೊಳ್ಳೋದೇ ಇಲ್ಲ. ಫಂಡ್ ಯಾವಾಗಲೂ ಆ ಡಿಪಾರ್ಟ್ಮೆಂಟವ್ರನ್ನ ಕೇಳಿದ್ರೆ ಅಲ್ಲೇ ಇರುತ್ತೆ, ಅಮೌಂಟು ಯಾರು ತಗೊಳ್ಳಲ್ಲ ಅಂತ. ನೀವು ಆ ಥರದ್ದೆಲ್ಲ ನೋಡಿದ್ದೀರಾ, ಟ್ರೈ ಮಾಡಿದ್ದೀರಾ? ಇಲ್ಲ, ನನಗೆ ಆ್ಯಕ್ಚುಲಿ ಅದೊಂದು ಇಂಟರ್ನಲ್ ಏನೂ ಐಡಿಯಾ ಇಲ್ಲ ಜಾಸ್ತಿ. ಸೊ ನಾನು ಪ್ರೆಸೆಂಟ್ಲಿ ನಾನು ಪ್ರಾಕ್ಟೀಸ್ ಗೇಮ್ ಮುಂದೆ ಏನಾದರೂ ಅಚೀವ್ ಮಾಡಬೇಕು ಅದ್ರ ಬಗ್ಗೆ ಗಮನ ಕೊಡ್ತಿದ್ದೀನಿ. ಸೊ ನಾನು ಅಷ್ಟೊಂದು ಇಂಟರ್ನಲಾಗಿ ಹೇಗೆ ನಡೀತಿದೆ ಏನು ಅಂತ ನಂಗೆ ಗೊತ್ತಿಲ್ಲ. ಇನ್ ಕೇಸ್ ಯಾರಾದರೂ ಇದ್ದರೆ ಇದನ್ನು ಕೇಳಿಸ್ಕೊತಿದ್ರೆ ಅವ್ರಿಗೆ ಗೊತ್ತಿದ್ರೆ ಏನಾದರೂ ನನಗೆ ಗೈಡ್ ಮಾಡಿ, ನನಗೆ ಆದರೆ. ನೆಕ್ಸ್ಟ್ ಇಂಡಿಯಾ, ನೀವು ಕರ್ನಾಟಕದ ಮಗ, ಜೊತೆಗೆ ಇಂಡಿಯಾ ಬೇಟ ಏನು ಫೈನಲ್ ಏನಿದೆ ಅಪ್ರೋಚ್ ಮಾಡೋಕ್ಕೆ ಯಾವ ರೀತಿ ಇರುತ್ತೆ ಶೆಡ್ಯೂಲ್ಸ್ ಹೇಳ್ಬೋದಾ? ಸೊ ಪ್ರೆಸೆಂಟ್ಲಿ ನನ್ನ ಶೆಡ್ಯೂಲ್ ತುಂಬಾ ಹೆಕ್ಟಿಕ್ ಇದೆ. ಏನಕ್ಕಂದರೆ ನಾನು ಇವಾಗ ಕೋವಿಡ್ ಲಿಮ್ಸ್ ಇತ್ತಲ್ಲ, ಸೊ ಇವಾಗೆಲ್ಲ ಓಪನ್ ಆಗಿದೆ. ಟೂರ್ನಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿಲ್ಲ. ಸೊ ನಾನು ಬೆಳಗ್ಗೆ ಜಿಮ್ ಮಾಡ್ತೀನಿ ಇರುತ್ತೆ ಸ್ಯಾಟರ್ಡೇ ಮತ್ತು ನಂದು. ಸೊ ನನಗೆ ಸ್ವಲ್ಪ ವರ್ಕ್ ಪ್ರೆಷರ್ ಎಲ್ಲ ಕಡಿಮೆ ಮಾಡ್ತೀನಿ. ಇದು ನನ್ನ ಶೆಡ್ಯೂಲ್. ನೀವು ಹೇಳಿದ್ರಿ ಹಾಡ್ತೀನಿ, ಹಾಡ್ತೀರಾ? ಇಲ್ಲ ಮೇಡಮ್, ನಾನು ಇದು ತುಂಬ 20 years ಮುಂಚೆ ಸ್ಕೂಲಲ್ಲಿ ಏನಕ್ಕಂದ್ರೆ ಗೊತ್ತಿರಲಿಲ್ಲ ಹೇಗೆ ಆಡ್ತೀನಿ ನಾನು ಅಂತ. ಸೊ ಹಾಡ್ಬಿಡ್ತಿದ್ದೆ ಮೋಸ್ಟ್ಲಿ, ಆದರೆ ನಂದು ವಾಯ್ಸ್ ಚೆನ್ನಾಗಿಲ್ಲ. ಬೇಕಿದ್ರೆ ನಾನು ಅದೇ ಡ್ರಾಯಿಂಗ್ ಮಾಡ್ತಿದ್ದೆ. ಸೊ ರೀಸೆಂಟಾಗಿ ಮಾಡ್ತಿಲ್ಲ, ಡ್ರಾಯಿಂಗ್ ಮಾಡ್ತಿದ್ದೆ, ತುಂಬ ಚೆನ್ನಾಗಿ ಮಾಡ್ತಿದ್ದೆ. ಎಕ್ಸ್ ಚೀಫ್ ಮಿನಿಸ್ಟರ್ ಧರಮ್ ಸಿಂಗ್ ಇದ್ರು ಮುಂಚೆ, ಅವರಿಂದನೂ ಅವಾರ್ಡ್ ಆಗಿದೆ. ಸೊ ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡ್ತಿದ್ದೆ. ಮತ್ತು ಡ್ಯಾನ್ಸ್ ಎಲ್ಲ ನಂಗೆ ತುಂಬ ಇಷ್ಟ. ಡ್ಯಾನ್ಸ್ ಅಂದರೆ ಪ್ರಾಪರ್ ಪ್ರೊಫೆಷ್ನಲ್ ಡ್ಯಾನ್ಸ್ ಅಲ್ಲ, ಸುಮ್ಮನೆ ಹಂಗೆ ಟಮ್ಟೆ ಡ್ಯಾನ್ಸ್ ಆಡ್ತಾರಲ್ಲ ಆ ಥರ ಮಾಡ್ತಿದ್ದೆ. ಮುಂಚೆಲ್ಲ ಚೆನ್ನಾಗಿ ಮಾಡ್ತಿದ್ದೆ, ಸ್ಕೂಲಲ್ಲೆಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಮಾಡಿದ್ದೀನಿ. ಹೌದು, ಆದರೆ ಒಂದು ಕ್ರೇಜ್ ಇದೆ ಡ್ಯಾನ್ಸ್ಗೆ ಮತ್ತು ಡ್ರಾಯಿಂಗಿಗೆ, ತುಂಬ ಕ್ರೇಜ್ ಇದೆ. ತುಂಬ ಸಂತೋಷ ಆದಾಗ ಸುಮಿತ್ ಏನು ಮಾಡ್ತಾರೆ? ನನಗೆ ತುಂಬ ಸಂತೋಷ ಆದಾಗ ನಾನು ವರ್ಕೌಟ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ನನಗೆ ತುಂಬ ಖುಷಿಯಾದಾಗ ಫ್ರೆಂಡ್ಸ್ ಹತ್ರ ಮಾತಾಡಬೇಕು, ಫ್ಯಾಮಿಲಿ ಹತ್ರ ಶೇರ್ ಮಾಡ್ಕೊಬೇಕು. ನಮ್ಮ ಅಕ್ಕ ಒಬ್ಬರು ಕುಸುಮ ದೊಡ್ಡ ಅಕ್ಕ ಅವರು, ಅವ್ರ ಜೊತೆ ಶೇರ್ ಮಾಡ್ಕೊತೀನಿ, ಮತ್ತು ಮಮ್ಮಿ ಜೊತೆ ಶೇರ್ ಮಾಡ್ಕೊತೀನಿ, ಮತ್ತು ಫ್ರೆಂಡ್ಸ್ ಹತ್ರ ಎಲ್ಲ ವರ್ಕೌಟ್ ಮಾಡ್ತೀನಿ. ಸೊ ತುಂಬ ಖುಷಿಯಾದಾಗ. ಮತ್ತು ಇನ್ನೊಂದು ನನಗೆ ಲಾಂಗ್ ರೈಡ್ಸ್ ಇಷ್ಟ ತುಂಬ. ಸೊ ನಾನು ಲಾಂಗ್ ರೈಡ್ಸ್ ಇಲ್ಲ, ನಾನು ಇನ್ನೂ ಡ್ರೈವಿಂಗ್ ಮಾಡಲ್ಲ, ಸೊ ನಾರ್ತ್ ಇಂಡಿಯಾ ಟ್ರಿಪ್ ನನಗೆ ಅಷ್ಟೊಂದು ಆಪರ್ಚುನಿಟಿ ಸಿಕ್ಕಿಲ್ಲ. ಇಲ್ಲ, ನಾನು ನಾರ್ತ್ ಇಂಡಿಯಾಯಿಂದ ಆಗಿದ್ರು ನಾನು ನಾರ್ತ್ ಇಂಡಿಯಾದ ಜಾಸ್ತಿ ಟ್ರಿಪ್ ಮಾಡಿಲ್ಲ. ಫಾರಿನ್ ಟ್ರಿಪ್ಸ್ ಆಗಿದೆ, ಪರವಾಗಿಲ್ಲ. ಮತ್ತು ಇಲ್ಲೇ ಕರ್ನಾಟಕ ಸ್ವಲ್ಪ ಟ್ರಿಪ್ಸ್ ಆಗಿದೆ. ಬಟ್ ನಾರ್ತ್ ಇಂಡಿಯಾ ಟ್ರಿಪ್ ನನಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ. ಬಟ್ ನಾನು ಮಾಡ್ತೀನಿ ತುಂಬಾ ಬೇಗ. ನಂದು ಬಕೆಟ್ನಲ್ಲಿದೆ ನಾರ್ತ್ ಇಂಡಿಯಾ ಟ್ರಿಪ್ಪು, ಅದನ್ನು ಮಾಡಬೇಕಂತ ಇಷ್ಟ ಇದೆ. ನೀವು ತುಂಬ ಆಚೆ ಓಡಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದ್ರಿ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಓಡಾಡಿದ್ರಿ? ಕರ್ನಾಟಕದಲ್ಲಿ ತುಂಬ ಜಾಗ ಹೋಗಿದ್ದೀನಿ. ಅಕ್ಕಪಕ್ಕ ಚಿಕ್ಕಮಂಗ್ಳೂರು ಹೋಗಿದ್ದೀನಿ, ಮಡಿಕೇರಿ, ಕೂರ್ಗು, ಗೋವಾ ಮತ್ತು ಪಾಂಡಿಚೇರಿ ಎಲ್ಲ ತುಂಬ ವಿಸಿಟ್ ಮಾಡಿದ್ದೀನಿ. ಹಾಸನ ಸೈಡು ನನಗೆ ಸ್ವಲ್ಪ ವಿಲೇಜು ಸೀನ್ರಿ, ಎಲ್ಲ ತುಂಬ ಇಷ್ಟ. ಚಿಕ್ಕಮಂಗ್ಳೂರು, ಕೂರ್ಗ್, ಮಡಿಕೇರಿ, ಹಾಸನ ಸೈಡ್ ಆಗಿರಲಿ ತುಂಬ ಇಷ್ಟ ನನಗೆ. ಅದು ಪೀಸ್ ತುಂಬ ಇಷ್ಟ. ಗಿಡಗಳು, ಮರಗಳು ತುಂಬ ಇಷ್ಟ. ಆ ಗಾಡಿ ತುಂಬ ಇಷ್ಟ ನನಗೆ. ಅರ್ಲಿ ಮಾರ್ನಿಂಗ್ ಸನ್ರೈಸ್ ತುಂಬ ಇಷ್ಟ ನನಗೆ. ಸೊ ಜನರಲ್ ನಾನು ಇದೇ ಪ್ರಿಫರ್ ಮಾಡೋದು. ನಂಗೆ ನೇಚರ್ ಬ್ಯೂಟಿ ತುಂಬ ಇಷ್ಟ. ನೀವೇ ಹೇಳ್ತಾ ಇದ್ರಿ ಯೂತ್ ಏನು ಮಾಡಿ ಸ್ವಲ್ಪ ಡಿಫ್ರೆನ್ಸ್ ಆದರೆ ಬೇರೆ ಬೇರೆ ಜೊತೆಗಳು ಅಂಟ್ಕೊಂಡ್ಬಿಡ್ತಾರೆ. ಇನ್ನೂ ಏನಾದರೂ ಈ ಥರ ಬೇಜಾರಾಗ್ಬಿಟ್ಟು ಲೈಫಲ್ಲಿ ಇನ್ಸಿಡೆಂಟ್ ನಡೆದ್ಬಿಟ್ಟು ಇನ್ನೇನು ಮಾಡ್ದೇ ಇದ್ದು ಬಿಡ್ತಾರೆ. ಆದರೆ ಅದರಿಂದ ಭಿನ್ನವಾಗಿ ನಿಮ್ಮ ಜೀವನನ ಒಂದು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗಿದ್ದೀರಾ. ಇದಕ್ಕೆ ನಿಮ್ಮ ಡೆಡಿಕೇಶನ್ನ ಅಥವಾ ನಿಮ್ಮ ಪೇರೆಂಟ್ಸ್ ಸಜೆಷನ್ ಯಾವ್ದು ಮಾಡಿದ್ರು? ಸೊ ಇಲ್ಲಿ ಇಷ್ಟಪಡ್ತೀನಿ ನಾನು ಹೇಳೋಕ್ಕೆ, ನಿಮ್ಮದು ಫ್ರೆಂಡ್ ಸರ್ಕಲ್ ಅಂತ ಇರುತ್ತೆ. ಒಂದು ಫ್ರೆಂಡ್ ಸರ್ಕಲ್ಲು ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ನಿಮಗೆ. ಸೊ ಪೇರೆಂಟ್ಸ್ ಆಬ್ವಿಯಸ್ ಆಗಿ ನಿಮ್ಮೊಂದು ಫೌಂಡೇಶನ್ ಅಂತ ಕೊಟ್ಟಿರ್ತಾರೆ, ಆದರೆ ಇಟ್ ಡಿಪೆಂಡ್ಸ್ ಆನ್ ಈಚ್ ಇಂಡಿವಿಜುವಲ್. ಆ ಮಗು ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನೋಡಿ, ಫ್ರೆಂಡ್ ಸರ್ಕಲ್ ಇದ್ದಾರೆ, ತುಂಬ ಜನ ಇದ್ದಾರೆ. ಅವರು ಎಲ್ಲರೂ ಮೇಜರಲ್ಲಿ ನಂದು ಫ್ರೆಂಡ್ ಸರ್ಕಲ್ ಇರೋದು ಸ್ಪೋರ್ಟ್ಸಲ್ಲಿ ಇದ್ದಾರೆ. ಸೊ ಎಲ್ಲ ನಾವು ಸ್ಪೋರ್ಟ್ಸ್ ಆಡ್ತೀವಿ, ಅದಕ್ಕೆ ನಮ್ಗೆ ಫ್ರೀ ಟೈಮ್ ಸಿಕ್ಕಿದಾಗ ನಾವು ಬ್ಯಾಡ್ಮಿಂಟನ್ ಆಡ್ಬಿಡ್ತೀವಿ ಬಂದು. ಸೊ ಅದೇ ಥರ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಫ್ರೆಂಡ್ ಸರ್ಕಲ್ಸ್ ಇಟ್ಕೊತೀರಾ ಅಂತ. ಆ್ಯಂಡ್ ನಿಮ್ಮ ಮಮ್ಮಿ ಡ್ಯಾಡಿದು ಫೌಂಡೇಶನ್ ಬಂದು ತುಂಬಾ ಮ್ಯಾಟರ್ ಆಗುತ್ತೆ ಆ್ಯಕ್ಚುಲಿ. ಇದರಲ್ಲಿ ಅವ್ರು ಹೇಳ್ಕೊಟ್ಟಿರೋದನ್ನ ಫಾಲೋ ಮಾಡುತ್ತೆ ಮಗು. ಇಟ್ಸ್ ನಾಟ್ ಲೈಕ್ ಅವ್ರ ಒಂದು ಹೇಳೋದೊಂದು ರೀತಿ ಇರುತ್ತೆ ಪೇರೆಂಟ್ಸ್ಗೆ. ಎಷ್ಟೊಂದು ಮಗುಗೆ ಏನಾಗುತ್ತಾ, ಇದನ್ನು ಮಾಡಲೇಬೇಡ, ನೀನು ಮಾಡಲೇಬೇಡ ಅಂತ ಹೇಳ್ತಾರೆ. ಸೊ ಏನಾಗುತ್ತೆ ಮಗುಗೆ
ಏನಿಗೆ ಇಷ್ಟೊಂದು ಬೇಡ ಅಂತಿದ್ದಾರಲ್ಲ, ನೋಡೋಣ ಏನಿದೆ ಇದರಲ್ಲಿ ಅಂಥದ್ದು ಏನಾಗ್ಬಿಡುತ್ತೆ ಅಂತ ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಸೊ ಅದು ಹೇಳೋದು ಒಂದು ರೀತಿ ಇರುತ್ತೆ ಮಗುಗೆ ಹೇಗೆ ಬೇಡ ಅನ್ನಬೇಕು ಅಂತ. ಸೊ ಅದನ್ನು ಕಲಿಬೇಕು ಪೇರೆಂಟ್ಸು. ನೀನಿಲ್ಲ ಹಿಂಗೆ ಮಾಡಲೇಬಾರ್ದು, ಇದನ್ನು ಮಾಡೋಂಗಿಲ್ಲ ಅಂತ ಹೇಳಿದ್ರೆ ಕೆಲವು ಮಕ್ಕಳು ಏನಾಗ್ಬಿಡ್ತಾರೆ, ಟ್ರೈ ಮಾಡೋಣ ಏನಾಗ್ಬಿಡುತ್ತೆ ನೋಡೋಣ ರಿಸ್ಕೋಣ ಅಂತ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಸೊ ಹೌದು, ಅದೊಂದು ರೀತಿ ಅಂತ ಇರುತ್ತೆ ಪೇರೆಂಟ್ಸ್ಗೆ. ಅದನ್ನು ಸ್ವಲ್ಪ ಡಿಫ್ರೆಂಟ್ ವೇಯಲ್ಲಿ ಹೇಳ್ಬೋದು ಮಗುಗೆ. ಸೊ ಡಿಫ್ರೆಂಟ್ ವೇಯಲ್ಲಿ ಹೇಳಿ, ಇಲ್ಲಾಂದರೆ ಅವರಿಗೆ ಅರ್ಲಿಯರ್ ಹೇಳಿದೆ ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಹಾಕಿ ಯಾವುದೇ ಒಂದು. ಸೊ ಅವ್ರನ್ನ ಬ್ಯುಸಿ ಮಾಡಿ, ಅವ್ರದ್ದು ಶೆಡ್ಯೂಲ್ನ ಬ್ಯುಸಿ ಮಾಡಿ. ಯಾವಾಗ ಅವ್ರನ್ನ ಫ್ರೀ ಮಾಡ್ತಿರೋ, ಅವರಿಗೆ ಫ್ರೀ ಟೈಮ್ ಸಿಗುತ್ತೆ, ಅವ್ರು ಆಕ್ಯುಪೈಡ್ ಆಗಿರಲ್ಲ, ಆವಾಗ ಅವರಿಗೆ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಬೇರೆ ಬೇರೆದು ಹುಡುಕ್ತಿರ್ತಾರೆ, ಏನು ಮಾಡ್ಬೋದು ಫ್ರೀ ಟೈಮಿಗೆ ಅಂತ. ಸೊ ಅದಕ್ಕೆ ಯಾವುದೇ ಮಗುನ ಒಂದು ಶೆಡ್ಯೂಲ್ ಮಾಡಿ, ಅವರಿಗೆ ಶೆಡ್ಯೂಲ್ ಇಡಿ. ಮಾರ್ನಿಂಗ್ ಇದು ಮಾಡಬೇಕು, ಆಫ್ಟರ್ನೂನ್ ಇದು ಮಾಡಬೇಕು, ಈವ್ನಿಂಗ್ ಇದು ಮಾಡಬೇಕು ಅಂತ ಅವ್ರನ್ನ ಆಕ್ಯುಪೈಡ್ ಆಗಿಡಿ. ಆವಾಗ ಅವ್ರದ್ದು ಶೆಡ್ಯೂಲ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಬಹುತೇಕ ನಾರ್ತ್ ಇಂಡಿಯನ್ ಫ್ಯಾಮಿಲಿಯಲ್ಲಿ ಬಿಸ್ನೆಸ್ ಅವ್ರದ್ದು ಮುಖ್ಯವಾಗಿ ಕೆಲಸ ಆಗಿರುತ್ತೆ. ಅವ್ರು ಯಾರೇ ಅಂಡರಲ್ಲಿ ಕೆಲಸ ಮಾಡಲ್ಲ, ಅವ್ರದ್ದೇ ಸ್ವಂತ ಬಿಸ್ನೆಸ್ ಇರುತ್ತೆ, ಚೆನ್ನಾಗಿ ದುಡಿತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ. ಅಂದರೆ ನೀವು ವರ್ಕಿಗೆ ಹೋಗಿದ್ದೀರಾ, ನಿಮ್ಮದು ಬಿಸ್ನೆಸ್ ಇದೆ, ನೀವು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ, ಓನ್ಲಿ ಸ್ಪೋರ್ಟ್ಸ್ ಮತ್ತು ನಿಮ್ಮ ಪ್ರೊಫೆಷನ್ಗೆ ಇದು ಬೇರೆ ಥರ ಇದೆ. ಹಾಂ, ಸೊ ಹೌದು, ರೈಟ್ಲಿ ಸೈಡ್ ನಮ್ಮದು ಬಿಸ್ನೆಸ್ಸು ಸ್ವಲ್ಪ ಮೇನ್ ಪಾರ್ಟ್ ನಾರ್ತ್ ಇಂಡಿಯಾಗೆ. ಸೊ ನೀವು ಹೇಳ್ದಂಗೆ ನಮ್ಮ ಅಣ್ಣ ಬಿಸ್ನೆಸ್ಸಲ್ಲಿ ಇದ್ದಾನೆ, ಡ್ಯಾಡಿ ಬಿಸ್ನೆಸ್ಸಲ್ಲಿ. ಬಟ್ ಸಿನ್ಸ್ ನಾನು ಇಂಜಿನಿಯರಿಂಗ್ ಮಾಡಿ ನನಗೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಜಾಬ್ ಆಯಿತು. ಸೊ ಸಾಫ್ಟ್ವೇರ್ ಕಂಪ್ನಿಗೆ ಸೇರಿಕೊಂಡೆ ನಾನು. ಅಲ್ಲಿ ಪರವಾಗಿಲ್ಲ, ನನಗೆ ಇಷ್ಟ ಆಯಿತು. ಏನಕ್ಕೆ ವರ್ಕ್ ಎಥಿಕ್ಸ್ ತುಂಬ ಚೆನ್ನಾಗಿತ್ತು, ಮತ್ತು ನನಗೆ ಸ್ಪೋರ್ಟ್ಸ್ ಆಡೋಕ್ಕೂ ಟೈಮ್ ಸಿಗ್ತಿತ್ತು. ಅದಕ್ಕೆ ನಾನು ಅಷ್ಟೊಂದು ಗಮನ ಕೊಟ್ಟಿಲ್ಲ ಬಿಸ್ನೆಸ್ ಕಡೆಗೆ. ಸೊ ಇವಾಗ ಚೆನ್ನಾಗಿ ನಡೀತಿದೆ. ಸೊ ನನಗೆ ಇವಾಗಲೂ ನನಗೆ ಬಿಸ್ನೆಸ್ ಕಡೆಗೆ ಸ್ವಿಚ್ ಆಗಬೇಕಂತ ಸದ್ಯಕ್ಕಿಲ್ಲ, ಮುಂದೆ ನೋಡೋಣ. ಆದರೆ ಪರವಾಗಿಲ್ಲ, ಅಣ್ಣ ಚೆನ್ನಾಗಿ ನೋಡ್ಕೊತಿದ್ದಾನೆ, ಅದಕ್ಕೋಸ್ಕರ ಅವನು ಹ್ಯಾಂಡಲ್ ಮಾಡ್ಕೊತಿದ್ದಾನೆ. ಬಟ್ ಹೌದು, ನಾನು IT ಕಡೆನೇ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ ಇವಾಗ. ನಾನು ಆಲ್ರೆಡಿ 7.5 years ಆಯಿತು IT ವರ್ಕ್ ಮಾಡ್ತಾ. ಸೊ ಪ್ರಾಬ್ಲಿ ನೀವು ಕೇಳಿದ ಕ್ವೆಶನ್ ಆನ್ಸರ್ ಮಾಡಬೇಕು ಅಂದರೆ ನಾನು ಇಂಜಿನಿಯರಿಂಗ್ ಮಾಡಿದ್ದೆ. ಸೊ ಇಂಜಿನಿಯರಿಂಗಿಂದನೇ ನನಗೆ ಕಾಲೇಜಿಂದನೇ ಪ್ಲೇಸ್ಮೆಂಟ್ ಆಯಿತು. ಸೊ ಅದು ಇಷ್ಟ ಆಗೋದ್ಮೇಲೆ ಡಿಪೆಂಡು. ಸೊ ಇಷ್ಟ ಆಯಿತು ನನಗೆ ಹೋಗಾದ್ಮೇಲೆ. ಇನಿಷಿಯಲ್ ಡೇಸಲ್ಲಿ ಇಷ್ಟ ಆಗ್ತಿರಲಿಲ್ಲ, ಬಟ್ ಹೋಗ್ತಾ ನನಗೆ ಇಷ್ಟ ಆಯಿತು. ಸೊ ಪ್ರಾಬ್ಲಿ ಅದಕ್ಕೋಸ್ಕರ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ IT. ಒಂದು ಕಡೆ ಸ್ಪೋರ್ಟ್ಸಲ್ಲಿ ಒಂದು ಗುರಿ ಇದೆ, ನಿಮ್ಮ ಸ್ಪೋರ್ಟ್ಸ್ ಪ್ರೊಫೆಷನ್. ಇನ್ನು ಬಿಸ್ನೆಸ್ ನಿಮ್ಮ ರಕ್ತದಲ್ಲೇ ಇದೆ. ಮುಂದೆ ಯಾವ್ದಾದ್ರು IT ಕಂಪನಿ ಮಾಡಬೇಕಂತಿದ್ದೀರಾ? ಇಲ್ಲ, IT ಕಂಪ್ನಿ ಮಾಡಬೇಕಂತ ಖಂಡಿತವಾಗೂ ಇಲ್ಲ. ಅಣ್ಣನಿಗೆ ಮುಂದೆ ಏನಾದರೂ ಅವನ ಜೊತೆನೇ ಸೇರಿ ಅದೇ ಎಕ್ಸಿಸ್ಟಿಂಗ್ ಬಿಸ್ನೆಸ್ನಿಗೆ ಗ್ರೋ ಮಾಡಬಹುದು. ಸದ್ಯಕ್ಕೇನು ಪ್ಲ್ಯಾನ್ಸ್ ಇಲ್ಲ, ಆದರೆ IT ಕಂಪ್ನಿ ಮಾಡಬೇಕಂತ ಏನಿಲ್ಲ ನನಗೆ. ನೀನು ಕರ್ನಾಟಕದ್ದು ಮತ್ತು ನಾರ್ತ್ ಸೌತ್ ಎರಡೂ ಒಂದಾಗಿದೆ. ನೀವು ಇಲ್ಲಿ ಹಬ್ಬದಲ್ಲಿ ಏನೇನು ಭಾಗವಹಿಸ್ತೀರಾ? ಫ್ರೆಂಡ್ಸ್ನೆಲ್ಲ ಒಂದು ಸ್ವಲ್ಪ ನೆನೆಸ್ಕೋಬೋದು. ಹಾಂ, ಸೊ ಹೌದು, ಇಲ್ಲಿ ನಾರ್ತ್ ಇಂಡಿಯಾದಲ್ಲಿ ಏನಕ್ಕಂದರೆ ಬೇಸಿಕಲಿ ನಂದು ನಾನು ಬಾನೇ ಆಗಿಲ್ಲ ನಾರ್ತಲ್ಲಿ. ಸೊ ಅಷ್ಟೊಂದು ಫೆಸ್ಟಿವಲ್ಸ್ ನಾರ್ತ್ ಇಂಡಿಯಾ ನನಗೆ ಅಷ್ಟೊಂದು ಗೊತ್ತಿಲ್ಲ. ಮಮ್ಮಿ ಹೇಳ್ತಾರೆ ಅವಾಗ ಅಲ್ಲಿ ಏನಕ್ಕಂದರೆ ಅಲ್ಲಿ ಆಗೋದು ನಾರ್ತ್ ಇಂಡಿಯನ್ ಫೆಸ್ಟಿವಲ್ಸು ತುಂಬಾ ಗ್ರ್ಯಾಂಡಾಗಿ ಆಗುತ್ತೆ. ಸೊ ಇಲ್ಲಿ ಆಗೋ ಫೆಸ್ಟಿವಲ್ಸು ಇದೆ, ಅವ್ರವ್ರದ್ದು ಸೆಲೆಬ್ರೇಷನ್ ಮೆಥಡ್ ಅಷ್ಟೇ. ಅವರು ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಮೆಥಡ್ಸ್ ಯೂಸ್ ಮಾಡ್ತಾರೆ, ಅಲ್ಲಿ ಡಿಫ್ರೆಂಟ್ ಮೆಥಡ್ ಯೂಸ್ ಮಾಡ್ತಾರೆ. ಸೊ ನಾನು ನಾರ್ತ್ ಇಂಡಿಯನ್ ಆ್ಯಕ್ಚುಲಾಗಿ ಆಥೆಂಟಿಕ್ ನಾರ್ತ್ ಇಂಡಿಯನ್ ಫೆಸ್ಟಿವಲ್ಸ್ ಯಾವತ್ತೂ ನಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನನಗೆ ಸಿಕ್ಕಿಲ್ಲ. ನಾನು ಎಲ್ಲ ಇಂಡಿಯನ್ ಫೆಸ್ಟಿವಲ್ಸು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀನಿ. ಫಿಟ್ನೆಸ್ ಅನ್ನೋದು ಸ್ಪೋರ್ಟ್ಸ್ ಪರ್ಸನ್ಗೆ ಪ್ರತಿ ಗಂಟೆನೂ ಪ್ರತಿ ನಿಮಿಷನೂ ಕಾಯ್ಕೋಬೇಕು. ಅಂತ ಫಿಟ್ನೆಸ್ನ ನೀವು ಕಾಪಾಡಿಕೊಳ್ಳಿಕ್ಕೆ ಯಾವ ರೀತಿ ಒಂದು ನೀವು ಸೆಲ್ಫ್? ಹೌದು, ಸ್ಪೋರ್ಟ್ಸಲ್ಲಿ ಫಸ್ಟ್ ನಿಮಗೆ ಫಿಟ್ನೆಸ್ ಇಸ್ ವೆರಿ ಫಾಲೋ ಮಾಡಲೇಬೇಕು. ಸೊ ಚೀಟ್ ನಮಗೆ ಒಂದು 2 weeks ಒನ್ಸ್ ಏನಾದರೂ ಮಾಡ್ಬೋದು, ಪರವಾಗಿಲ್ಲ. ಬಟ್ ಸ್ಟಿಲ್ ನೀವು ನಿಮ್ಮದು ಡಯಟ್ನ ಫಾಲೋ ಮಾಡಲೇಬೇಕು. ನಿಮ್ಮದು ವರ್ಕೌಟ್ ಇರುತ್ತೋ, ರುಟೀನ್ ಇರುತ್ತೋ. ಮಾರ್ನಿಂಗ್ ನಾನು ಹೇಗೆ ಹೇಳಿದೆ ನಿಮಗೆ, ನಾನು ಜಿಮ್ ಡೈಲಿ ಮಾಡಬೇಕು. ಸೊ ಜಿಮ್ ಮಾಡಬೇಕು, ನೀವು ಸ್ಟ್ರೆಂಥನಿಂಗ್ ಮಾಡಬೇಕು, ನಿಮ್ಮದು ಸ್ಟ್ಯಾಮಿನಾ ಬಿಲ್ಡ್ ಮಾಡ್ಕೊಬೇಕು. ಸೊ ಅದೇನು ಇರುತ್ತೋ ನಿಮ್ಮದು ಪರ್ಟಿಕ್ಯುಲರ್ ಸ್ಪೋರ್ಟ್ಸ್. ನಾನು ಬ್ಯಾಡ್ಮಿಂಟನ್ಗೋಸ್ಕರ ಹೇಳಿದ್ರೆ ನಮಗೆ ಕಾರ್ಡಿಯೋ ಸೆಷನ್ಸ್ ತುಂಬ ಬೇಕು, ನಮಗೆ ಸ್ಟ್ಯಾಮಿನಾ ಬೇಕು. ಸೊ ಹ್ಯಾಂಡ್ ಸ್ಟ್ರೆಂಥನಿಂಗ್, ಲೆಗ್ ಸ್ಟ್ರೆಂಥನಿಂಗ್ ಬೇಕು. ಸೊ ಇದನ್ನೆಲ್ಲ ನೀವು ರೆಗ್ಯುಲರಾಗಿ ಮಾಡಬೇಕು. ಅಟ್ಲೀಸ್ಟ್ ನಾಟ್ 7 days, ಅಟ್ಲೀಸ್ಟ್ 3 days 4 days a week ಆದರೂ ಬೇಕು ನೀವು, ಮಿನಿಮಮ್ 4 days. ಇವಾಗ ನನಗೆ ಏನಕ್ಕೆ ಇಂಜುರಿ ಆಗಿದೆ. ಸೊ ನಾನು ಯಾವುದೇ ನನ್ನ ಸೆಷನ್ಸ್ನ ಮಿಸ್ ಮಾಡ್ತಿಲ್ಲ. ಸೊ ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಬ್ಯಾಡ್ಮಿಂಟನಲ್ಲಿ. ಸೊ ಫಿಟ್ನೆಸ್ ಫಾಲೋ ಮಾಡಲೇಬೇಕು ನೀವು, ಇಲ್ಲಾಂದರೆ ನಿಮ್ಮದು ಆನ್ ಕೋರ್ಟ್ ಪರ್ಫಾರ್ಮೆನ್ಸು ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೀರೋ ಅಷ್ಟು ಚೆನ್ನಾಗಿ ಬರಲ್ಲ ನಿಮಗೆ. ಇನ್ನು ಏನಾದರೂ ಅಚೀವ್ ಮಾಡಬೇಕು ಸ್ಪೋರ್ಟ್ಸಲ್ಲಿ ಅಂಥವ್ರಿಗೆ ನೀವೇನು ಹೇಳ್ತೀರಾ? ಏನಾದರೂ ವಿಶೇಷವಾಗಿ ಅವರು ಸಮಸ್ಯೆ ಇರುತ್ತೆ ಬಾಡಿನಲ್ಲಿ, ಅಂಥವರು ಸಹ ಮಾಡ್ಬೋದು ಅನ್ನೋದಕ್ಕೆ ಇವರು? ಅದಕ್ಕೇ ನಾನು ನಿಮ್ಗೆ ಹೇಳ್ದಂಗೆ, ಈವೊಂದು ನೀವು ಒಂದು ದಿವಸ ನಿಮ್ಮ ಮೀಲ್ನ ಸ್ಕಿಪ್ ಮಾಡಿ, ಆದರೆ ನಿಮ್ಮ ಪ್ರಾಕ್ಟೀಸ್ ಸೆಷನ್ಸ್ನ ಸ್ಕಿಪ್ ಮಾಡಬೇಡಿ. ಸೊ ನೀವು ಒಂದು ದಿವಸ ಪ್ರಾಕ್ಟೀಸ್ ಸೆಷನ್ ಸ್ಕಿಪ್ ಮಾಡ್ತೀರಾ ಅಂದ್ಕೊಳ್ಳಿ, ನೆಕ್ಸ್ಟ್ ದಿವಸ ನಿಮಗೆ ಅದು ಲೇಸಿನೆಸ್ ಬಂದ್ಬಿಡುತ್ತೆ.
ಅಯ್ಯೋ ಬಿಡಿ ಇವತ್ತು ಇನ್ನೊಂದು ದಿವಸ ಸ್ಕಿಪ್ ಮಾಡೋಣ ನಾಳೆ ಹೋಗ್ಬೋದು ಅಂತ. ನಿಮಗೆ ಸಪೋಸ್ ತುಂಬಾ ಸ್ಟ್ರೈನ್ ಆಗಿದೆ ಆ ದಿವಸ, ನಿಮಗೆ ಆಗ್ತಾನೆ ಇಲ್ಲ ಆಡೋಕ್ಕೆ. ಸೊ ಏನು ಮಾಡಿ ಅಟ್ಲೀಸ್ಟ್ ಕೋರ್ಟಲ್ಲಿ ಹೋಗಿ ಕೂತ್ಕೊಳ್ಳಿ, ಆ ಫೀಲ್ ಇರಲಿ ನಿಮ್ಮ ಜೊತೆಗೆ, ಆ ಆ್ಯಂಬಿಯನ್ಸ್ನ ಫೀಲ್ ಮಾಡ್ಕೊಳ್ಳಿ ನೀವು. ಆವಾಗ ನಿಮಗೆ ನೆಕ್ಸ್ಟ್ ದಿವಸ ಹೋಗೋಕ್ಕೆ ಕಷ್ಟ ಆಗೋಲ್ಲ. ಇವಾಗ ನನ್ನದೇ ರೀಸೆಂಟ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಉಗಾಂಡಾಗೆ ಹೋಗಿ ಬಂದೆ. ಸೊ 23rd ನಾನು ರಿಟರ್ನ್ ಆದೆ. ಅದಾದಮೇಲೆ ನನಗೆ ತುಂಬಾ ಸ್ಟ್ರೈನ್ ಆಗಿತ್ತು, ಟ್ರಾವೆಲ್ ಎಲ್ಲ ಮಾಡಿ ಮ್ಯಾಚಸ್ ಎಲ್ಲ ಆಡಿ. ಸೊ 2 ದಿವಸ ನಾನು ರೆಸ್ಟ್ ಮಾಡೋಣ ಅಂತ ಇತ್ತು ನನಗೆ. 2 ದಿವಸ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಅದು 1 ವೀಕ್ ಆಗ್ಬಿಡ್ತು ರೆಸ್ಟ್. ಸೊ ಹೋಗೋಣ ಅಂದ್ಬಿಟ್ಟು ಪುಷ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿ, ಅಟ್ಲೀಸ್ಟ್ ನೀವು ಜಿಮ್ ಸೆಷನ್ಸು ಅಷ್ಟೇ, ಇನ್ ಕೇಸ್ ನಿಮಗೆ ವರ್ಕೌಟ್ ಮಾಡೋಕ್ಕೆ ಮನಸ್ಸಿಲ್ವಾ, ಅಟ್ಲೀಸ್ಟ್ ಹೋಗ್ಬಿಟ್ಟು ಒಂದು 15 ಮಿನಿಟ್ಸು ಥ್ರೆಡ್ಮಿಲ್ಲು, 10 ಮಿನಿಟ್ಸ್ ರನ್ನಿಂಗು ಅಷ್ಟಾದರೂ ಮಾಡ್ಕೊಂಬನ್ನಿ ಸಾಕು. ಸೊ ದಟ್ ನೀವು ನೆಕ್ಸ್ಟ್ ದಿವಸ ನಿಮಗೆ ಆಟೋಮೆಟಿಕ್ಕಾಗಿ ಬಾಡಿ ಪುಷ್ ಮಾಡುತ್ತೆ. ಬಾಡಿ ಬಂದು ಏನಾದರೆ ನಿಮ್ಮದು ಮಸಲ್ ಮೆಮರಿ ಅಂತ ಇರುತ್ತೆ. ನಿಮ್ಮ ಬಾಡಿನ ನೀವು ಹೇಗೆ ನೀವು ವರ್ಕ್ ಮಾಡಿಸ್ತೀರಾ ಆ ರುಟೀನಿಗೆ ಬಾಡಿ ಸೆಟ್ ಆಗಿಬಿಡುತ್ತೆ. ಸೊ ಇವಾಗ ನಿಮ್ಮದು ಥಾಟ್ಸ್ ಆದರೂ ಆಗಿರಲಿ, ನಿಮಗೆ ನೆಗೆಟಿವ್ ಥಾಟ್ಸ್ ಇದೆಯಾ, ನಿಮ್ಮ ಬಾಡಿಗೆ ಗೊತ್ತಿಲ್ಲ ಅದು ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ, ನಿಮ್ಮ ಒಳಗೆ ಏನು ನಡೀತಿರುತ್ತಲ್ಲ ನಿಮ್ಮ ಬಾಡಿ ಆ ಥರ ರೆಸ್ಪಾಂಡ್ ಮಾಡುತ್ತೆ. ಸೊ ಯಾವತ್ತೂ ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಳಿ, ನಿಮ್ಮ ಬಾಡಿ ಪಾಸಿಟಿವ್ ಆಗೇ ರೆಸ್ಪಾಂಡ್ ಮಾಡುತ್ತೆ. ನಿಮಗೆ ಗೊತ್ತಾಗಲ್ಲ, ಇದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದೊಂದು ಎಲ್ಲೋ ಒಂದು ಕಡೆ ಸ್ಟೋರ್ ಆಗಿಬಿಡುತ್ತೆ. ಸೊ ನಿಮ್ಮ ಬಾಡಿಗೆ ಗೊತ್ತಿಲ್ಲ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ. ನೀವು ಯಾವ ಥರ ಯೋಚನೆ ಮಾಡ್ತೀರಾ ಆ ಥರ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡುತ್ತೆ. ಸೊ ಅದೇ ಥರ ನಿಮ್ಮದು ರುಟೀನು ಆಗಿರಲಿ, ಡೈಲಿ ರುಟೀನು ನೀವು ಡೈಲಿ ನಿಮ್ಮ ಡಯಟ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ, ನಿಮ್ಮ ಫುಡ್ ಹ್ಯಾಬಿಟ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ, ಪ್ರೋಟೀನ್ ಇಂಟೇಕ್ ಚೆನ್ನಾಗಿರಲಿ, ಕ್ಯಾಲರೀಸ್ ಇಂಟೇಕ್ ಚೆನ್ನಾಗಿರಲಿ, ನಿಮ್ಮ ಬಾಡಿ ಚೆನ್ನಾಗಿರಲಿ ಲಾಂಗರ್ ಟರ್ಮ್. ಇಂಟರ್ನ್ಯಾಷನಲ್ ಗೇಮ್ಸ್ ಆಡೋಕ್ಕೆ ಹೋದಾಗ ನಿಮಗೆ ಒಂದು ಇಮ್ಯಾಜಿನ್ ಇರಲಿಲ್ಲ ನಾನು ಹೋಗಬೇಕು ಅಂತ, ನಿಮಗೊಂದು ಫೀಲ್ ಆಗಿರ್ಬೋದು. ಚೆನ್ನಾಗಿದ್ದು ಬೇರೆ, ಆವಾಗ ನೀವು ಇನ್ನೂ ಟ್ರೈನ್ ಆಗಬೇಕು. ಅಲ್ಲಿ ಹೋದಾಗ ನಿಮಗೊಂದು ಚಾಲೆಂಜ್ ಇದ್ದೇ ಇರುತ್ತೆ, ನಾನು ತೊಗೊಬರ್ಬೇಕು ಮಾಡಲ್ಲ ಅಂತ. ಆ ಸ್ಟ್ರೆಸ್ ಮಧ್ಯೆ ಆಡೋಕ್ಕೆ ಹೇಗೆ ಪ್ರಿಪೇರ್ ಮಾಡ್ತೀರಾ ಮೈಂಡ್ ಸೆಟ್? ಹಾಂ, ಸೊ ಇದು ಮೈಂಡ್ ಟ್ರೈನಿಂಗ್ ಅಂತ ಒಂದು ಇರುತ್ತೆ. ನೀವು ಮೆಡಿಟೇಷನ್ ಆಗಿರಲಿ, ಯೋಗ ಆಗಿರಲಿ, ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಇವತ್ತಿನ ದಿವಸಕ್ಕೂ ಅಷ್ಟೇ ಡೈಲಿ ರಾತ್ರಿ ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಮೆಡಿಟೇಟ್ ಮಾಡ್ತೀನಿ ಮಲ್ಗೋಕ್ಕೆ ಮುಂಚೆ. ನಿಮ್ಮದು ಏನು ಥಾಟ್ ಪ್ರೊಸೆಸ್ ಇದೆ ಇಡೀ ದಿವಸ ಮಾರ್ನಿಂಗಿಂದ ನೈಟ್ ತನಕ, ಆ ಥಾಟ್ ಪ್ರೊಸೆಸ್ನೆಲ್ಲ ನೀವು ಒಂದು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದಿವಸ ಏನೇನು ಮಾಡಬೇಕು ಅದನ್ನೆಲ್ಲ ಮುಂಚೆನೇ ಥಿಂಕ್ ಮಾಡಿ, ಮೆಡಿಟೇಟ್ ಮಾಡಿ, ಅದನ್ನು ಯೋಚನೆ ಮಾಡಿ, ನಿಮಗೆ ನೆಕ್ಸ್ಟ್ ದಿವಸ ಬಾಡಿ ಅಕಾರ್ಡಿಂಗ್ಲಿ ರೆಸ್ಪಾಂಡ್ ಮಾಡುತ್ತೆ. ಸೊ ಮೆಡಿಟೇಷನ್ ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ನಿಮ್ಮ ಮೈಂಡ್ ಟ್ರೈನಿಂಗೋಸ್ಕರ. ಸೊ ಮೈಂಡು ಮೆಂಟಲಿ ನೀವು ಸ್ಟೇಬಲ್ ಇರಬೇಕು, ಆವಾಗಲೂ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗೋದು. ನೀವು ಬೆಂಗಳೂರಲ್ಲಿ ಇಷ್ಟವಾದ ಪ್ಲೇಸ್ ಏನು ಇಷ್ಟ ಬೆಂಗಳೂರಿಂದ ನನಗೆ ಸೌತ್ ಇಂಡಿಯನ್ ಫುಡ್ ಇಷ್ಟ ತುಂಬ. ಒಬ್ಬೆಸಲ್ಲಿ ದೋಸೆ ತುಂಬ ಇಷ್ಟ ನನಗೆ, ಮಸಾಲೆ ದೋಸೆ. ಪ್ಲೇಸ್ ಬ್ಯಾಂಗ್ಳೂರಲ್ಲಿ ಓಕೆ, ನನಗೆ ನಮ್ಮನೆ ಕಡೆ ಎನ್ವೈರನ್ಮೆಂಟ್ ತುಂಬ ಇಷ್ಟ. ಏನಕ್ಕೆ ಆ್ಯಸ್ ಆಫ್ ಹೆಸರುಘಟ್ಟ ಬೆಂಗಳೂರು ಬೋಲ್ಗುಂಟೆ, ಅಲ್ಲಿ ತುಂಬ ಟ್ರಾಫಿಕ್ ಇಲ್ಲ, ಚೆನ್ನಾಗಿದೆ ಪ್ಲೇಸು, ಪೀಸ್ಫುಲ್ ಆಗಿದೆ. ಸೊ ಮನೆ ಸರೌಂಡಿಂಗ್ಸ್ ನನಗೆ ತುಂಬ ಇಷ್ಟ. ನೀವು ಸ್ಪೋರ್ಟ್ಸ್ ಪರ್ಸನ್ ಆಗಿರಲಿಲ್ಲ ಅಂದರೆ ಬೇರೆ ಮಾಡ್ತಾರೆ? ಮೋಸ್ಟ್ಲಿ ಐ ಟಿಯಲ್ಲಿ 9 to 5 ಡೆಸ್ಕ್ ಜಾಬ್ ಮಾಡ್ಕೊಂಡು ಅಷ್ಟೇ ಇರ್ತಿದೆ ಮೋಸ್ಟ್ ನಾನು ಪ್ರಾಬ್ಲಿ. ಇಲ್ಲಾಂದರೆ ನಿಮ್ಗೆ ಹೇಳಿದೆ ನಾನು ಡ್ರಾಯಿಂಗ್ ಮಾಡ್ತಿದ್ದೆ, ಸೊ ಅದರಲ್ಲಿ ಏನಾದರೂ ಟ್ರೈ ಮಾಡ್ತಿದ್ದೆ ಅನಿಸುತ್ತೆ. ಆದರೆ ನಾನು ಪ್ರಾಬ್ಲಿ ಅದೇ ಡ್ರಾಯಿಂಗು ಇಲ್ಲ ಸ್ಪೋರ್ಟ್ಸ್ ಬಿಟ್ಟರೆ ಮೋಸ್ಟ್ಲಿ ಐ ಟಿ ಇಂಜಿನಿಯರ್ ಆಗಿಬಿಟ್ಟು 9 to 5 ಡೆಸ್ಕ್ ಜಾಬ್ ಮಾಡ್ತಿದ್ದೆ ಅಷ್ಟೇ. ಇನ್ನೂ ಒಂದು ಬಾಕಿ ಡ್ರಾಯಿಂಗ್ ಫೀಲ್ಡಲ್ಲಿ ಸಾಧ್ಯತೆ ಸದ್ಯಕ್ಕೆ ಅದು ಮಾಡುತ್ತಲ್ಲ. ಹೌದು, ತುಂಬ ಚೆನ್ನಾಗಿರುತ್ತೆ. ನಿಮ್ಮದು ಥಾಟ್ಸ್ನ ಇಮ್ಯಾಜಿನೇಷನನ್ನು ಪುಟ್ ಆನ್ ಮಾಡ್ಬೋದು ಪೇಪರಲ್ಲಿ. ಸೊ ಅದು ಸ್ಟ್ರೆಸ್ ಬಂದ್ ಮಾಡುತ್ತೆ. ಬಟ್ ಸದ್ಯದಲ್ಲೇ ನನಗೆ ಏನೂ ಇಲ್ಲ ನನಗೆ ಹೋಗಬೇಕು ಅಂತ. ಪ್ರಾಬ್ಲಿ ಒಂದು ಸತಿ ಸ್ಪೋರ್ಟ್ಸಿಂದ ರಿಟೈರ್ ಆದಮೇಲೆ ಪ್ಲ್ಯಾನ್ ಮಾಡ್ಬೋದು ಅನಿಸುತ್ತೆ ಮುಂದೆ, ಬಟ್ ಪ್ರೆಸೆಂಟ್ಲಿ ಇಲ್ಲ. ಇನ್ನು ಇಂಟರ್ನ್ಯಾಷನಲ್ ಸ್ಟಾರ್ಗೆ ಯಾರಾದರೂ ಪೇರ್ ಸಿಕ್ಕಿದ್ದಾರಾ? ಇಲ್ಲ, ಸದ್ಯಕ್ಕೆ ಸಿಂಗಲ್ ಇದ್ದೀನಿ ನಾನು. ಲವ್ ಆ ಥರ ಏನಾದರೂ? ಇಲ್ಲ, ಐ ಆಮ್ ಸಿಂಗಲ್. ಅರೇಂಜ್ ಮ್ಯಾರೇಜಾ? ಹೌದು, ಅರೇಂಜ್ ಮ್ಯಾರೇಜೇ ಪ್ಲ್ಯಾನ್ ಮಾಡಿರೋದು. ಸಿನಿಮಾ ನೋಡ್ತೀರಾ? ಟೈಮ್ ಸಿಗುತ್ತಾ? ಹೌದು, ಸಿನಿಮಾ ನನಗೆ ಅಷ್ಟೊಂದು ಟೈಮ್ ಸಿಗಲ್ಲ. ನಾನು ಯಾವುದೇ ಸೀರೀಸ್ ಆಗಿರಲಿ, ಸಿನಿಮಾ ಆಗಿರಲಿ ತುಂಬ ಕಡಿಮೆ ನೋಡೋದು. ನೋಡೋದಿಲ್ಲ ಅಂತೇನಿಲ್ಲ, ಟೈಮ್ ಇದ್ದರೆ 100% ಹೋಗ್ತೀನಿ, ಬಟ್ ತುಂಬ ಕಡಿಮೆ. ನನಗೆ ಲಾಸ್ಟ್ ಸಿನಿಮಾ ಯಾವ್ದು ನೋಡಿದೆ ಅಂತಲೂ ನೆನಪಿಲ್ಲ, ತುಂಬ ಕಡಿಮೆ. ಸಿನಿಮಾ ಯಾವ ಲ್ಯಾಂಗ್ವೇಜ್? ನನಗೆ ಕನ್ನಡ, ಹಿಂದಿ ಎರಡೂ ಇಷ್ಟ. ಎರಡು. ಮತ್ತು ಇದು ಟೈಮಲ್ಲಿ ನಿಮಗೆ ತುಂಬ ಮಿಸ್ ಮಾಡಿದ್ರಾ? ಯಾಕಂದರೆ ನಿಮಗೆ ಅವಾಗ ಜಾಸ್ತಿ ಸ್ಪೋರ್ಟ್ಸ್ ಮಾಡ್ತಾ ಇರಲಿಲ್ಲ ಆ ಥರನ. ನೀವು ಬರೀ ಯಾವಾಗಲೂ ಪ್ರಾಕ್ಟಿಕಲಾಗಿ ಬರೀ ಟ್ರೈನಿಂಗ್ ತೊಗೊಳಕ್ಕೆ ಅಷ್ಟೇ. ಅದು ನಿಮಗೆ ಸ್ವಲ್ಪ 1.5 ವರ್ಷ ತೊಂದರೆ ಆಯಿತಲ್ಲ ಅನಿಸುತ್ತಲ್ಲ? ಹೌದು, ನನಗೆ ಇನಿಷಿಯಲ್ ಯಾವಾಗ 2019 ಮಾರ್ಚಲ್ಲಿ ಕೋವಿಡ್ ಸ್ಟಾರ್ಟ್ ಆಯಿತು. ಅದಾದಮೇಲೆ
ಎಲ್ಲ ಕ್ಲೋಸ್ ಆಯಿತು. ಸೊ ಇನಿಷಿಯಲಾಗಿ ಕೋಪಪ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು, ಹೇಗೆ ಮಾಡೋದು ಏನು ಮಾಡೋದು ಅಂತ. ಅದಾದಮೇಲೆ ನಾನು ಮನೇಲಿ ರೂಟೀನ್ ಸ್ಟಾರ್ಟ್ ಮಾಡ್ಕೊಂಡೆ, ಮನೇಲಿ ಎಕ್ಸಸೈಸ್ ಮಾಡೋದು, ಫಿಟ್ನೆಸ್ ಮೇಂಟೈನ್ ಮಾಡ್ಕೊಳ್ಳೋದು, ಅದೆಲ್ಲ ಸ್ಟಾರ್ಟ್ ಆಯಿತು. ಅದಾದಮೇಲೆ 2020 ಆಗಸ್ಟ್ ಹಂಗೆ ನಮ್ಮದು ಓಪನ್ ಆಯ್ತೆಲ್ಲ ಆಡೋಕ್ಕೆಲ್ಲ. ಸೊ ಅವಾಗ ಆಡೋಕ್ಕೆ ಹೋದಾಗ ನನಗೆ ಅದೇ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಯಿತು. ಸೊ ಇನ್ನವೇ ನನಗೆ ಕೋವಿಡ್ ಹೆಲ್ಪ್ ಆಯಿತು ಆ್ಯಕ್ಚುಲಿ, ಏನಕ್ಕೆ ಅಂದರೆ ನನಗೆ ರಿಕವರಿ ಟೈಮ್ ಸಿಕ್ತು ನನಗೆ. ಸೊ ರಿಕವರಿ ಆಗಿ ನಾನು ರಿಹ್ಯಾಬ್ ಮಾಡಿ ಚೆನ್ನಾಗಿ ರಿಕವರ್ ಆದೆ. ಸೊ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನನಗೆ ಅದೇ ಕೋವಿಡ್ ಟೈಮಲ್ಲೇ ಆಗಿದ್ದು, 2020 ಡಿಸೆಂಬರಲ್ಲಿ ನನಗೆ ಸರ್ಜರಿ ಆಗಿದ್ದು. ಸೊ ನನಗೆ ಒಳ್ಳೆ ಟೈಮ್ ಸಿಕ್ತು ನನಗೆ ರಿಕವರಿ ಆಗೋಕ್ಕೆ. ಸೊ ಇನ್ನವೇ ನನಗೆ ಕೋವಿಡ್ ವಾಸ್ ವೆರಿ ಫ್ರೂಟ್ಫುಲ್. ಈಗ ನೀವು ಸ್ಪೋರ್ಟ್ಸ್ ಪರ್ಸನ್, ಈ ಟೈಮ್ಗಿದು ಆಗಬೇಕು ಅಂತ ಹೇಳಿ ಒಂದು ಮೈಂಡ್ ಸೆಟ್ಟು ಚಾರ್ಟ್ ಹಾಕೊಂಬಿಟ್ಟಿದ್ದೀವಿ. ನಿಮ್ಮ ಮನೇಲಿ ಪೇರೆಂಟ್ಸು ಎಲ್ಲರೂ, ಯಾಕಂದರೆ ಎಲ್ಲರೂ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ನಿಮ್ಮ ಜೊತೆ ಅವ್ರನ್ನೂ ಓಡಿಸ್ತಾ ಇರ್ತೀರಾ? ಇಲ್ಲ, ನಾನು ಓಡಿಸಲ್ಲ, ಹೇಳ್ತೀನಿ ಒಂದು ವರ್ಬಲಿ ಅಷ್ಟೇ. ಅಣ್ಣಂಗೆ ಹೇಳ್ತೀನಿ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಟ್ಕೋಬೇಕು ಅಂತ. ಬಟ್ ಅಣ್ಣಂದು ಶೆಡ್ಯೂಲ್ ಸ್ವಲ್ಪ ಹೆಕ್ಟಿಕ್ ಇದೆ, ಅವನಿಗೆ ಮಾಡೋಕ್ಕಾಗ್ತಿಲ್ಲ. ಬಟ್ ಹೌದು ಹೇಳ್ತೀನಿ ನಾನು. ಆವಾಗ ಅಕ್ಕ ಮಕ್ಕಳೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ಮನೆಗೆ ಬಂದಾಗ ಏನೋ ಮಾಡಿಸ್ತಿರ್ತೀನಿ ಆ್ಯಕ್ಟಿವಿಟೀಸು. ಆದರೆ ದೊಡ್ಡಕ್ಕ ಮತ್ತು ಅಕ್ಕ ಬೇರೆ ಅಕ್ಕ ಅಣ್ಣಂಗೆಲ್ಲ ಏನು ಫಿಸಿಕಲ್ ಆ್ಯಕ್ಟಿವಿಟೀಸ್ ನಮ್ಮ ಕಡೆ ಮಾಡ್ಸೋಕ್ಕಾಗಲ್ಲ. ಹೇಳ್ತೀನಿ ಅಷ್ಟೇ, ಬಟ್ ಮಾಡೋದು ಬಿಡೋದು ಅವ್ರ ಇಷ್ಟ. ಅವ್ರದ್ದು ಬೈಟ್ ತಗೋಣ, ನನಗೆ ಕನ್ಕ್ಲೂಷನ್ ಮಾಡಿ ಆಮೇಲೆ ಬಿಟ್ಟು ಫ್ರೆಂಡ್ ಆಗ ಬೈಟ್ ಇಲ್ಲಿ ಬರೀ ಈ ಕಡೆ ಬನ್ನಿ, ಈ ಕಡೆ ಬಾ. ಸೊ ಇವ್ನು ನನ್ನ ಫ್ರೆಂಡು ಭರತ್ ಅಂದ್ಬಿಟ್ಟು. ಸೊ ನಾವು ಮೀಟಾಗಿ ಆಲ್ಮೋಸ್ಟ್ ಒಂದು 4 years ಆಯಿತು. ಸೊ 4 years ಆಯಿತು. ಬ್ಯಾಡ್ಮಿಂಟನ್ ಥ್ರೂನೇ ಮೀಟ್ ಆಗಿದ್ದು. ಹಾಗೆ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟಲ್ಲಿ ಸಿಕ್ಕಿ, ಮನೇಲಿ ಹತ್ರ ಇದ್ದಿದ್ದು, ಅಷ್ಟೊಂದು ಕ್ಲೋಸ್ ಇರಲಿಲ್ಲ ಅವಾಗ. ಆದರೆ ಟೂರ್ನಮೆಂಟಲ್ಲಿ ಮೀಟ್ ಆಗಿ ಅದಾದ್ರಿಂದ ಕ್ಲೋಸು. ಸೊ ನಾವೆಲ್ಲ ಜೊತೆಗೆ ಆಡ್ತೀವಿ. ಇನ್ನು ಭರತ್ ಅವರೇ, ಇವರು ಯಾವಾಗಲೂ ಸ್ಪೋರ್ಟ್ಸ್ ವಿಷಯ ಬಿಟ್ಟು ಬೇರೆ ಏನು ವಿಚಾರ ಚರ್ಚೆಗೆ ಬರುತ್ತೆ? ಅವಾಗಿಂದ ನಾವು ಇಬ್ಬರು ಮಾತಾಡೋಕ್ಕೆ ಶುರು ಮಾಡಿದ್ವಿ. ಜೊತೆಗೂ ಎಷ್ಟೊಂದು ಟೂರ್ನಮೆಂಟ್ಸ್ ಆಡಿದ್ವಿ, ನಾನ್ ರ್ಯಾಂಕಿಂಗ್ ಅಂತ. ಖುಷಿ ಆಯಿತು. ಏನೂ ಇಲ್ಲ ನಮಗೆ ಅಷ್ಟು ಆಡ್ತಾನೆ, ಎಲ್ಲ ಇದ್ರೂ ಸಕ್ಕತ್ತಾಗಿ ಆಡ್ತಾನೆ. ನಮ್ಮ ಲೆವೆಲ್ ಥರದ ಆಡ್ತಾನೆ. ಅಂದರೆ ಒಂದು ಪ್ಯಾರಾ ಇಂಟರ್ನ್ಯಾಷನಲ್ಸ್ ಮ್ಯಾಚಸ್ ಎಲ್ಲ ಅಲ್ಲಿ ತಗೋ ಹೋಗಿದೆ ಅಂದರೆ ನಮಗೆ ತುಂಬ ಖುಷಿಯಾಗುತ್ತೆ. ಅವ್ನು ಸ್ಟೇಟು, ನಾವು ಅದೇ ಕೇಳ್ಕೊಂಡು ಒಂದು ರೂಟೀನ್ಗೆ ನಮ್ಮ ಅದೇ ಇಬ್ಬರು ಬಂದು ಪ್ಯಾಷನ್ ಇಬ್ಬರದು ಬ್ಯಾಡ್ಮಿಂಟನ್ನೇ ಇರೋದು. ಇಬ್ಬರು IT ವರ್ಕ್ ಮೇಂಟೈನ್ ಮಾಡ್ಕೊಂಡು ದೇಶಕ್ಕೆ ರೆಪ್ರೆಸೆಂಟ್ ಮಾಡೋದಂದರೆ, ಆ ಥರ ಜರ್ಕಿನ್ ಹಾಕೋದಂದರೆ ಒಂದು ಪುಣ್ಯ. ಆ ಥರ ಸಿಗೋದೇ ತುಂಬ ಪುಣ್ಯ. ಅದನ್ನೆಲ್ಲ ಒಂದು ಅಚೀವ್ಮೆಂಟ್ ಮಾಡಿದ್ದಾನೆ. ಇನ್ನೂ ಹಂಗೆ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಂಗೆ ಇದೇ ಥರನೂ ನಮ್ಮ ಜೊತೆ ಆಡ್ತಿರ್ತಾನೆ. ನಮ್ಮ ಫಿಟ್ನೆಸ್ಸು ಒಟ್ಟಿಗೆ ಎಲ್ಲ ಮಾಡ್ತೀವಿ. ನಾನು ರೆಗ್ಯುಲರ್ ರೂಟೀನೇ ಬೆಳಗ್ಗೆ ಎದ್ದೇಳೋದು, ಫಿಟ್ನೆಸ್, ಜಿಮ್ಗೆ ಹೋಗೋದು, ಫಿಟ್ನೆಸ್ ಈವ್ನಿಂಗು, ವಾರದಲ್ಲಿ ಒಂದು 4 ದಿನ ಜೊತೆಗೆ ರೂಟೀನ್. ರೀಸೆಂಟಾಗಿ ಅದೇ ಬಂದಾಗಿಂದ ಸಿಕ್ಕಿರಲಿಲ್ಲ. ಇವಾಗ 3-4 ಡೇಸ್ ಅಂತ ಎಷ್ಟು ಇವಾಗ ಸಿಕ್ಕಿದ್ದಾನೆ. ತಿರ್ಗಾ ಕ್ಯಾಶುಯಲಿ ಇವತ್ತು ಈವ್ನಿಂಗ್ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ, ಜೊತೆಗೆ ಆಡ್ತೀವಿ. ಗೋಲ್ಡ್ಗೆ ಇನ್ನೂ ತುಂಬ ಪ್ರಾಕ್ಟೀಸ್ ಮಾಡ್ಕೊಂಡು ಕಮಿಂಗ್ ವೀಕೆಂಡ್ ಇಷ್ಟು ಇನ್ನೊಂದು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಇದ್ದಾಗ ಗೆದ್ದಿಲಿ ಫ್ರೆಂಡ್ಸ್ ಹಾರೈಸ್ತಾ ಇದ್ದಾರೆ ನಿಮಗೆಲ್ಲ. ನೀವು ಎಲ್ಲ ಚೆನ್ನಾಗಿದ್ದಾಗ ನಮಗೆ ಸಿಟ್ಟು ಬಂದಾಗ, ಡಿಪ್ರೆಷನ್ ಆದಾಗ ದೇವ್ರನ್ನ ಬೈತೀವಿ. ಏನಪ್ಪ ದೇವ್ರು ಈ ಥರ ಗೊತ್ತಿಲ್ಲ, ಅವ್ನು ಬಂದು ಆನ್ಸರ್ ಮಾಡಲ್ಲ. ನೀವು ದೇವ್ರಿಗೆ ಎಲ್ಲ ಸರಿ ಇದ್ದಿದ್ದನ್ನು ಯಾಕೆ ನನ್ನ ಜೀವನ ಹಿಂಗೆ ಮಾಡಿದೆ ಅಂತ ಬೈದಿದ್ದು ಅಂತ? ನಾನು ಆ್ಯಕ್ಚುಲಿ ದೇವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಇವತ್ತು ಪ್ರಾಬ್ಲಿ ನಾನು ದೇವ್ರು ನನ್ನ ಚೂಸ್ ಮಾಡಿರಲಿಲ್ಲ ಅಂದರೆ ಈ ಡಿಸೆಬಿಲಿಟಿಗೋಸ್ಕರ ನಾನು ಮೋಸ್ಟ್ಲಿ ಇಂಡಿಯಾಗೆ ಆಡ್ತೀನಿ ಅನಿಸುತ್ತೆ. ಸೊ ನಾನು ಯಾವತ್ತೂ ಅಷ್ಟೇ, ಇವತ್ತಿನ ದಿವಸಕ್ಕೂ ದೇವ್ರು ಯಾವತ್ತೂ ಬರ್ಕೊಂಡಿಲ್ಲ. ಅವ್ರು ಆ್ಯಕ್ಚುಲಿ ಚೂಸ್ ಮಾಡಿದ್ದು ನಂಗೆ ತುಂಬಾ ನಾನು ಲಕ್ಕಿ. ನನ್ನ ಚೂಸ್ ಮಾಡಿದ್ದಾರೆ ಡಿಸೆಬಿಲಿಟಿಗೋಸ್ಕರ. ದೇವ್ರು ಏನು ಕೊಟ್ಟಿದ್ದಾರೋ ಓಕೆ ಅಂತಲ್ಲ, ಒಳ್ಳೇದಾಯ್ತು ಅಂತ ಹೇಳ್ತೀನಿ. ಈಗ ನಿಮಗೆ ಒಂದೊಂದ್ಸರಿ ಸಹಾಯ ಬೇಕಾಗುತ್ತೆ. ಈಗ ಯಾರನ್ನ ನಾನು ಕಾಯಿಲ್ಲ, ಸೆಲ್ಫ್ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಹಾಗೆ ರೂಢಿಸ್ಕೊಂಡು ಚೈಲ್ಡ್ಹುಡ್ಡಿಂದನೇ ಅಭ್ಯಾಸ ಬಂದುಬಿಡ್ತಾ ಆ ಥರ? ಹೌದು, ಚೈಲ್ಡ್ಹುಡ್ಡಿಂದ ನನಗೆ ಅಭ್ಯಾಸ ಇದೆ. ಸೊ ಓನ್ಲಿ ಡಿಪೆಂಡೆನ್ಸ್ ನನಗೆ ಇರೋದಿರೋ ಟ್ರಾವೆಲ್ಲು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇವತ್ತಿನ ತುಂಬ ಚೆನ್ನಾಗಿದೆ ಇಂಡಿಯಾದಲ್ಲಿ. ಸೊ ಅದೇನು ತೊಂದರೆ ಇಲ್ಲ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಒಂದು ಬಿಟ್ಟರೆ ಬೇರೆದೆಲ್ಲ ನಾನು ಸೆಲ್ಫ್ ಮಾಡ್ಕೊತೀನಿ.
ಏನಾದರೂ ಹೇಳೋಕ್ಕೆ ನೀವು ಯಾರನ್ನ ನೆನೆಸ್ಕೋಬೋದಾ ಈ ಸಂದರ್ಭದಲ್ಲಿ? ನೆನೆಸ್ಕೊಬೇಕು ಅಂದರೆ ನಮ್ಮ ಡ್ಯಾಡಿ. ಸೊ ಅವರಿದ್ದಾಗ ನಾನು ಏನೂ ಅಚೀವ್ ಮಾಡಿಲ್ಲ ಇನ್ನು. ಸೊ 2015 ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆಯಿತು. ಸೊ ಅವ್ರು ಇವತ್ತು ಇದ್ದಿದ್ರೆ ತುಂಬ ಚೆನ್ನಾಗಿರೋದು, ನನ್ನ ಸಕ್ಸಸ್ ಅವ್ರಿಗೂ ತುಂಬಾ ಮಗ ಏನಾದರೂ ಮಾಡಬೇಕು ಅಂತ. ಸೊ ಅವರು ಪ್ರಾಬ್ಲಿ ಇವತ್ತು ಲೈವ್ ನನ್ನ ಜೊತೆ ಪ್ರೆಸೆಂಟ್ ಇಲ್ಲ ನೋಡೋಕ್ಕೆ, ಬಟ್ ನನಗೆ ಅವರು ತುಂಬ ಖುಷಿ ಪಡ್ತಿದ್ದೆ ನಾನು ನೋಡಿ. ಬಟ್ ಹೌದು, ನನ್ನ ಹತ್ರ ನನ್ನ ಜೊತೆ ನಾನು ಲೈವ್ ಇದ್ದಿದ್ರೆ ಅವ್ರ ಜೊತೆ ಪ್ರೆಸೆಂಟ್ ಇದ್ದಿದ್ರೆ ನನಗೆ ತುಂಬಾ ಖುಷಿ ಆಗ್ತಿತ್ತು. ಇನ್ನೇನು ಮಾಡಲಿ ಸರ್? ಸುಮಿತ್ ಅವರು ಇದುವರೆಗೂ ತಮ್ಮ ಬದುಕನ್ನು ತೆರೆದ ಪುಸ್ತಕದ ಹಾಗೆ ಓದ್ತಾ ಹೋದರು, ಹೇಳಿದ್ರು ಅದು ಏನೇನು ಮಾಡಿದ್ರು ಅವ್ರಿಗೆ ಅಂತ. ಏನಾದರೂ ಜೀವನದಲ್ಲಿ ಘಟಿಸಿದಾಗ ಯಾವ ರೀತಿ ನಾವು ಮತ್ತೆ ಕರೇಜ್ ಮಾಡಿಕೊಂಡು ಜೀವನದಲ್ಲಿ ಮತ್ತೆ ಜೀವನನ ಕಟ್ಕೋಬಹುದು ಅನ್ನೋದಕ್ಕೆ ಇವರು ಉದಾಹರಣೆಯಾಗಿದ್ದಾರೆ. ಇವರು ಬರೀ ತಮ್ಮ ಬದುಕನ್ನು ಮಾತ್ರ ಕಟ್ಟಲಿಲ್ಲ, ನಮ್ಮ ರಾಜ್ಯಕ್ಕೆ ಒಂದು ಹೆಸರು ತಂದುಕೊಂಡಿದ್ದಾರೆ. ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಾನು ಒಂದು ಗೋಲ್ಡ್ ಮೆಡಲ್ ತರಬೇಕು ಅಂತ ಹೇಳಿ ಅವರು ಒಂದು ಗುರಿಯನ್ನು ಹೊಂದಿದ್ದಾರೆ. ಆ ಗುರಿಯನ್ನು ಅವರು ಮುಟ್ಲಿ ಅಂತ ಹೇಳಿ ನಾವು ನಮ್ಮ ಚಾನಲ್ನಿಂದ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್.
ಹೊಡಿ ಹೊಡಿ.
ಸೊ ಸಿಯಾನ್ ನ್ಯೂಸ್ ಚಾನಲ್ಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತೀನಿ. ಸೊ ಇಂಥ ಶೋಸ್ ಅವರು ನಡೆಸ್ತಿರಲಿ. ಸೊ ದ್ಯಾಟ್ ಮುಂದೆ ಯಾರು ಸ್ಪೋರ್ಟ್ಸ್ ಆಡಬೇಕು ಇಲ್ಲ ಏನೋ ಒಂದು ಅಚೀವ್ ಮಾಡಬೇಕಂದ್ರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರಾಬ್ಲಿ ನಾನೊಂದು ಸಣ್ಣ ಇನ್ಸ್ಪಿರೇಷನ್ ಆಗ್ಬೋದು ಅವರಿಗೆ. ಬಟ್ ಸ್ಟಿಲ್ ಅವರಿಗೆ ಅಟ್ಲೀಸ್ಟ್ ಒಂದು ಏನಾದರೂ ನನ್ನ ಮಾತುಗಳನ್ನ ಕೇಳಿ ಏನಾದರೂ ಇನ್ಸ್ಪೈರ್ ಆದರೆ ಅವರು ಮುಂದೆ ಏನಾದರೂ ಅಚೀವ್ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಸೊ ಸಿಯಾನ್ ನ್ಯೂಸ್ ಚಾನಲ್ಗೆ ತುಂಬಾ ಧನ್ಯವಾದಗಳು ನನ್ನ ಫೀಚರ್ ಮಾಡ್ತಿರೋದಕ್ಕೆ ಇವತ್ತು. ಚಾನಲ್ಲು ಇಷ್ಟು ಪ್ರಯತ್ನಗಳನ್ನ ಶ್ರಮವನ್ನು ಆಗ್ತಾಯಿದೆ. ಒಳ್ಳೆಯದನ್ನು ಬಿಂಬಿಸೋದ್ರ ಮೂಲಕ ಮತ್ತೊಮ್ಮೆ ಒಳ್ಳೆಯತನವನ್ನು ತರಬೇಕು ಅಂತ ಚಾನಲ್ ಏನು ಆಸೆ ಇಟ್ಕೊಂಡಿದೆ. ಆಸೆ ಭಗವಂತ ಸಾಕಾರ ಮಾಡ್ತಾನೆ, ಒಳ್ಳೆಯದಾಗತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಮತ್ತೊಮ್ಮೆ ಸಮಾಜದಲ್ಲಿ ಪರಿವರ್ತನೆ ತರುವಂಥ ಅದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಎಷ್ಟು ದೊಡ್ಡದಿದೆ, ಆ ದೊಡ್ಡ ಪಾತ್ರವನ್ನು ತಾವುಗಳು ಮಾಡ್ತಿದ್ದೀರಾ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಥ್ಯಾಂಕ್ ಯು ಸರ್. ಸಿಯಾನ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.